ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಾಳೆ ಅಂದರೆ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ, ಲೋಕಾರ್ಪಣೆ ಏನಾದರೂ ಅಂದ್ಕೋಬೋದು, ಅದು ನಡೀತಾ ಇದೆ. ಆದರೆ ಇಲ್ಲಿ ಇದು ರಾಜಕೀಯ ಬಣ್ಣವನ್ನು ತಳೆದುಕೊಳ್ತಾ ಇದೆ. ಏನಪ್ಪ ಅಂದರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಆಹ್ವಾನ ಕೊಟ್ಟಿಲ್ಲ ಅಂತ. ಆಹ್ವಾನ ಕೊಡೋದಕ್ಕಿಂತ ಮುಂಚೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಹ್ವಾನ ಕೊಟ್ಟ ಮೇಲೆ ನಾವು ಹೋಗಲ್ಲ ಅಂತ ಹೇಳಿದ್ರು. ಅವರು ಹೋಗಲಿ ಬಿಡಲಿ, ಮಂದಿರ ಉದ್ಘಾಟನೆ ಏನು ನಿಲ್ಲಲ್ಲ, ಲೋಕಾರ್ಪಣೆ ಏನು ನಿಲ್ಲಲ್ಲ. ಮತ್ತು ಕೆಲವರು BJP ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅದು BJP ಕಾರ್ಯಕ್ರಮ, RSSನ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಯಾವ BJPದು ಪಾಲು ಇಲ್ಲ, ಕಾಂಗ್ರೆಸ್ದು ಇಲ್ಲ. ಇದು ಪ್ಯೂರ್ಲಿ ಇಂಡಿಪೆಂಡೆಂಟ್ ಫಂಕ್ಷನ್. ಇದು ಯಾವುದೇ ರೀತಿಯಾದಂತಹ ಸರ್ಕಾರಿ ಫಂಕ್ಷನ್ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಇದು ಹೆಂಗೆ ಅಂದರೆ, ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನ ಆದರೆ ಉದ್ಘಾಟನೆ ಆಗುತ್ತಲ್ಲ, ಸೇಮ್ ಅದೇ ಥರನೇ ಇದು. ಫುಲ್ಲಿ ರಾಮ ಮಂದಿರ ಟ್ರಸ್ಟ್ ಅವರು ನೋಡ್ಕೊಳ್ತಿರೋ ಅಂಥ ಕಾರ್ಯಕ್ರಮ. ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಕರೆದಿರ್ತಾರೆ. ಮತ್ತು ಎಲ್ಲರನ್ನೂ ಕರೆಯೋಕ್ಕೆ ಅಲ್ಲಿ ಜಾಗ ಸಾಕಾಗಲ್ಲ. ಇದು ಇರುತ್ತೆ. ಇದನ್ನು ಕೆಲವರು ಅರ್ಥ ಮಾಡ್ಕೊಳ್ಬೇಕು ಕೂಡ. ಮತ್ತು ಇಲ್ಲಿ ಆಗಿರುವಂತಹ ಇನ್ನೊಂದೇನಪ್ಪ ಅಂತಂದರೆ, ಈ ರಾಜಕಾರಣಿಗಳು ಹೇಳ್ತಾ ಇದ್ದಾರಲ್ಲ, ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ. ಆದರೆ ಇವರೆಲ್ಲರ ಬಾಯಿ ಮುಚ್ಚೋಕ್ಕೆ ಅಂತಲೇ ಒಂದು ಸ್ಟೋರಿ ಇದೆ ಸ್ನೇಹಿತರೆ. ಆ ಸ್ಟೋರಿ ನೈಜ ಘಟನೆ. ಆ ಒಂದು ಜಿಲ್ಲಾಧಿಕಾರಿಯನ್ನು ನೆನಪು ಮಾಡ್ಕೊತಿರೋದು ತುಂಬಾ ಕಡಿಮೆ. ಮೋಸ್ಟ್ಲಿ ಇತ್ತೀಚಿನ ಜನ್ರೇಷನ್ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. KK ನಾಯರ್ ಅಂತ ಹೇಳಿಬಿಟ್ಟು, ಅವ್ರ ಹೆಸರು ಕಡಂಗಲಂ ಕರುಣಾಕರನ್ ನಾಯರ್ ಅಂತ ಹೇಳಿಬಿಟ್ಟು. ಇವರು ಮೂಲತಃ ಕೇರಳದವರು. ಇವರು ಅಯೋಧ್ಯೆ ರಾಮ ಮಂದಿರಕ್ಕೆ ಜಿಲ್ಲಾಧಿಕಾರಿಯಾಗಿ ಏನೇನು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅಷ್ಟು ದಿಟ್ಟ ಅಧಿಕಾರಿಯಾಗಿ ಕೇಳ್ತಾ ಹೋಗಿ ಸ್ನೇಹಿತರೆ. ದಿಟ್ಟ ಅಧಿಕಾರಿಯಾಗಿ ಅವರು ಏನೇನು ಮಾಡಿದ್ರು ಅಲ್ಲಿ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, 1949 ಜೂನ್ನಲ್ಲಿ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ನೇಮಕ ಆಗ್ತಾರೆ ಈ KK ನಾಯರ್. ಆಗ ಅಯೋಧ್ಯೆಯ ಈ ಒಂದು ಜಗಳ ಏನಿರುತ್ತೆ ತಾರಕ ಮಟ್ಟಕ್ಕೆ ಏರಿರುತ್ತೆ. ಆಗ 1949ರಲ್ಲಿ ಇದ್ದಕ್ಕಿದ್ದಂತೆ ಆ ಶ್ರೀರಾಮ ಮಂದಿರ ಮತ್ತು ಶ್ರೀರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿ ಏನಿದೆ, ಅವೆರಡು ಅಕ್ಕಪಕ್ಕನೇ ಇದ್ದು, ಆ ಒಂದು ಜಾಗದಲ್ಲಿ ಇದ್ದಕ್ಕಿದ್ದಂತೆ ಶ್ರೀರಾಮನ ವಿಗ್ರಹಗಳು ಉಲ್ಬಣಗೊಂಡವು ಅಂತ ಹೇಳಿಬಿಟ್ಟು ನ್ಯೂಸ್ ಬಂತು. ಅಲ್ಲಿ ಶ್ರೀರಾಮನ ವಿಗ್ರಹಗಳು ಕಾಣಿಸಿಕೊಂಡಿದ್ದು ನಿಜ. ಇದನ್ನು ನೋಡಿದಂತಹ ಅವತ್ತಿನ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿ ತನಿಖೆಗೆ ಆದೇಶ ಕೊಡ್ತು. ಅಲ್ಲಿ ತನಿಖೆ ಎಲ್ಲ ಆಯಿತು. ಆಗ ಅಲ್ಲಿ ಶ್ರೀರಾಮನ ವಿಗ್ರಹಗಳು ಕಾಣಿಸಿರೋದಂತೂ ನಿಜ. ಇದು ರಾಮ ಜನ್ಮಭೂಮಿ. ಈ ರಾಮ ಜನ್ಮಭೂಮಿಯಿಂದ 500 ಮೀಟರ್ ದೂರದಲ್ಲಿ ಯಾರೂ ಕೂಡ ಅನ್ಯ ಧರ್ಮೀಯರು ಪ್ರವೇಶ ಮಾಡಬಾರ್ದು ಅನ್ನೋ ಒಂದು ಆದೇಶವನ್ನು ಅಂದಿನ ಜಿಲ್ಲಾಧಿಕಾರಿ KK ನಾಯರ್ ಅವರು ಹೊರಡಿಸ್ತಾರೆ. ಆಗ ಈ ಒಂದು ಆದೇಶವನ್ನು ನೋಡಿದಂತಹ ಜವಾಹರ್ಲಾಲ್ ನೆಹರು ಅವರು ನಖಶಿಖಾಂತ ಉರಿದೋಗ್ಬಿಡ್ತಾರೆ. ಯಾಕೆ ಬೇರೆ ಧರ್ಮೀಯರನ್ನು ನೀವು ದೂರ ತಳ್ತಿದ್ದೀರಾ ಅಂತ ಹೇಳಿಬಿಟ್ಟು ನಖಶಿಖಾಂತ ಉರ್ಕೊಂಡು ಆ ಆದೇಶವನ್ನು ವಾಪಸ್ ತಗೋಬೇಕು ಅಂತ ಹೇಳಿಬಿಟ್ಟು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಿಗೆ ಹೇಳ್ತಾರೆ. ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲರು KK ನಾಯರ್ ಅನ್ನೋ ಒಬ್ಬರು ಜಿಲ್ಲಾಧಿಕಾರಿಯನ್ನು ಕೂರಿಸಿ ಮಾತಾಡ್ತಾರೆ. ನೋಡಿ, ಇದು ಪ್ರಧಾನಮಂತ್ರಿಯವರಿಗೆ ಇಷ್ಟ ಆಗ್ತಾ ಇಲ್ಲ, ನೀವು ಈ ಆದೇಶವನ್ನು ವಾಪಸ್ ತಗೊಳ್ಳಿ ಅಂತಾರೆ. ಆದರೆ ದಿಟ್ಟ ಅಧಿಕಾರಿಯಾಗಿದ್ದಂತಹ KK ನಾಯರ್, ನಾನು ಯಾವುದೇ ಕಾರಣಕ್ಕೂ ಈ ಆದೇಶವನ್ನು ವಾಪಸ್ ತಗೊಳ್ಳಲ್ಲ,
ಅಂತಾರೆ. ಆಗ ಅವರು ಹೇಳ್ತಾರೆ, ಇದು ಹಲವಾರು ಮುಸಲ್ಮಾನ ಬಂಧುಗಳ ಒಂದು ಭಾವನೆಗೆ ಧಕ್ಕೆ ಆಗಿದೆ ಅನ್ನೋ ಒಂದು ರೀಸನನ್ನು ಹೇಳ್ತಾರೆ. ಅದಕ್ಕೆ ಕೆ ಕೆ ನಾಯರ್ ಹೇಳ್ತಾರೆ, ಹಾಗಾದರೆ ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಬೆಲೆಯೇ ಇಲ್ವಾ ಅನ್ನೋ ಮಾತನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಕೆ ಕೆ ನಾಯರ್. ಯಾವುದೇ ಕಾರಣಕ್ಕೂ ಆದೇಶವನ್ನು ವಾಪಸ್ ತಗೊಳ್ಳಲ್ಲ. ನಿಮಗೆ ಗೊತ್ತಿರೋ ಹಾಗೆ ಏನೇ ಒತ್ತಡ ಹೇರಿದ್ರು ಕೂಡ ಅವರು ಯಾವಾಗ ತೆಕ್ಕೊಳ್ಳಿಲ್ವೋ ಆಗ ಹೇಳ್ತಾರೆ, ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ತೀನಿ ಅಂತ. ಆಗ ಕೆ ಕೆ ನಾಯರ್ ಅವರು ಕೆಲಸಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಮತ್ತು ಕೆಲಸದಿಂದ ವಜಾ ಮಾಡಾಕ್ತಾರೆ. ಆಗ ವಜಾ ಮಾಡಿದಾಗ ಮೊದಲೇ ಕಾನೂನನ್ನು ತಿಳಿದಿದ್ದಂತಹ ಕೆ ಕೆ ನಾಯರ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿ ಪುನಃ ಜಿಲ್ಲಾಧಿಕಾರಿ ಪೋಸ್ಟನ್ನು ಗಿಟ್ಟಿಸ್ಕೊಳ್ತಾರೆ. ಸ್ನೇಹಿತರೆ, ಈ ಕೆ ಕೆ ನಾಯರ್ ಕೇರಳದ ಅಳಪ್ಪಳಂನ ಗುಟಂಕಾಡು ಅನ್ನೋ ಒಂದು ಜಾಗದಲ್ಲಿ ಜನಿಸ್ತಾರೆ. ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಕೇರಳ ರಾಜ್ಯದ ಅಳಪ್ಪಳಂನ ಗುಟಂಕಾಡು ಅನ್ನೋ ಒಂದು ಗ್ರಾಮದಲ್ಲಿ 1907 ಸೆಪ್ಟೆಂಬರ್ 11ರಂದು ಜನಿಸ್ತಾರೆ. 1930ರಲ್ಲಿ ICS ಅಂದರೆ ಈಗ IPS IAS ಏನಿದೆ ಅದೇ ಆಗ ICS ಇತ್ತು. ಆ ಅಧಿಕಾರಿ ಆಗ್ತಾರೆ 23ನೇ ವಯಸ್ಸಿಗೆ. 1949 ಜೂನ್ 1ನೇ ತಾರೀಕು ಫೈಜಾಬಾದ್ನ ಜಿಲ್ಲಾಧಿಕಾರಿ ಆಗ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಮಾಡಿದಂತಹ ಕೆ ಕೆ ನಾಯರ್ ಅವರು ಅಯೋಧ್ಯೆ ಭಾಗದಲ್ಲಿ ಅಪಾರ ಜನಮನ್ನಣೆ ಗಳಿಸ್ತಾರೆ, ಜನರ ಪ್ರೀತಿಯನ್ನು ಗಳಿಸ್ತಾರೆ. ಈ ಜನರ ಪ್ರೀತಿ ಏನು ಮಾಡುತ್ತೆ ಅಂದರೆ, ಜನಗಳು ಒತ್ತಾಯ ಮಾಡ್ತಾರೆ, ನೀವು ಮುಂದಿನ ಸಲದ ಸಂಸತ್ ಎಲೆಕ್ಷನ್ಗೆ ನೀವು ನಿಲ್ಲಲೇಬೇಕು, ಸಂಸದರಾಗಬೇಕು ಅಂತ ಹೇಳಿಬಿಟ್ಟು. ಆದರೂ ಅವರು ಕೇಳೋದಿಲ್ಲ, ನಾನು ಸಂಸತ್ ಎಲೆಕ್ಷನ್ಗೆ MP ಎಲೆಕ್ಷನ್ಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಜನಗಳ ಒತ್ತಡಕ್ಕೆ ಮಣಿದು ಅವರ ಪತ್ನಿಯಾಗಿದ್ದಂತಹ ಶಕುಂತಲಾ ನಾಯರ್ ಅವ್ರನ್ನ 1952ರಲ್ಲಿ ನಿಲ್ಲಿಸ್ತಾರೆ. ಶಕುಂತಲಾ ನಾಯರ್ ಅವರು ಕೈಸರ್ಗಂಜ್ ಕ್ಷೇತ್ರದಿಂದ, ಅಲಹಾಬಾದ್ ಅಂದರೆ ಉತ್ತರ ಪ್ರದೇಶದ ಕೈಸರ್ಗಂಜ್ ಅನ್ನೋ ಒಂದು ಕ್ಷೇತ್ರದಿಂದ ಆರಿಸಿ ಸಂಸದೆಯಾಗ್ತಾರೆ. ಮತ್ತು ಈ ಒಂದು ಏನಂತಾರೆ, ಈ ಉತ್ತರ ಪ್ರದೇಶದ ಸರ್ಕಾರಕ್ಕೂ ಇವರಿಗೂ ಮುಖಭಂಗ ಅಂದರೆ ಆಗಾಗ್ಗೆ ನಡೀತಲೇ ಇರುತ್ತಲ್ಲ, ಇದರಿಂದ ರೋಸಿ ಹೋಗಿ DC ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವಕೀಲಿಕೆಯನ್ನು ಆರಂಭ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟಲ್ಲಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬರೇಚ್ ಅನ್ನೋ ಒಂದು ಕಡೆ ಎಲೆಕ್ಷನ್ಗೆ ನಿಂತು ಸಂಸದರು ಕೂಡ ಆಗ್ತಾರೆ. ಮತ್ತು ಅವರ ಪತ್ನಿಯಾದಂತಹ ಶಕುಂತಲಾ ನಾಯರ್ ಅವರು ಕೂಡ ನಗರ ಅನ್ನೋ ಒಂದು MP ಕ್ಷೇತ್ರದಿಂದ ಅಂದರೆ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕೂಡ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ. ಸ್ನೇಹಿತರೆ, ಅವರು ಬದುಕಿರೋವರೆಗೂ ಕಾಂಗ್ರೆಸ್ನ ವಿರುದ್ಧವೇ ಇದ್ದರು. ಅದರಲ್ಲೂ ಗಾಂಧಿ ಫ್ಯಾಮಿಲಿ ಏನಂತಾರೆ, ಈ ನೆಹರು ಫ್ಯಾಮಿಲಿಯವರ ವಿರುದ್ಧವೇ ಹೋರಾಡಿ ರಾಮ ಮಂದಿರಕ್ಕಾಗಿ ತಮ್ಮ ಒಂದು ಪ್ರಾಣವನ್ನು ಅರ್ಪಣೆ ಮಾಡಿದ್ರು. ಅದು ಅವರು ನಿಧನರಾಗಿದ್ದು ಯಾವಾಗ ಅಂದರೆ 1977ರ ಸೆಪ್ಟೆಂಬರ್ 11ರಂದು ಸ್ನೇಹಿತರೆ ಅವರು ಡೆತ್ ಆಗಿದ್ದು. ಇವರು ನಿಧನ ಹೊಂದಿದ ಮೇಲೆ ಕೇರಳದ ಅವರ ಊರಿಗೆ ಉತ್ತರ ಪ್ರದೇಶದ ಹೇಳಿನಲ್ಲ ಫೈಜಾಬಾದ್ ಜಿಲ್ಲೆಯ ಜನ ಬಂದು ಅವರ ಅಸ್ಥಿಯನ್ನು ತಗೊಂಡೋಗಿ, ಚಿತಾಭಸ್ಮ ಅಂತ ಏನು ಕರೀತಾರೆ ಅದನ್ನು ತಗೊಂಡೋಗಿ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯೂ ನದಿಯಲ್ಲಿ ಲೀನವನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಕೆ ಕೆ ನಾಯರ್ ಅವತ್ತು ಜನಮನ್ನಣೆಯನ್ನು ಗಳಿಸಿದರು. ಆದರೆ ಇವತ್ತಿನ ರಾಜಕಾರಣಿಗಳು ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಹೇಳ್ತಾರಲ್ಲ, ಇವ್ರ ಮುಂದೆ ಅವ್ರದ್ದು ಅದು ಎಷ್ಟು ಕೊಟ್ಟೆ ಅಂತ ಲೆಕ್ಕಕ್ಕೆ ಬರುತ್ತೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಸ್ವಲ್ಪ ಕೊಟ್ಟಿದ್ರು ಕೂಡ ಜಾಸ್ತಿ ಅಂತ ಹೇಳ್ಕೊಳ್ಳೋದು, ಮತ್ತು ಏನಾದರೂ ಒಂದು ರಾಜಕೀಯ ಲಾಭದ ಉದ್ದೇಶಕ್ಕಾಗಿಯೇ ಈಗಿನ ರಾಜಕಾರಣಿಗಳು ಕೊಟ್ಟಿರ್ತಾರೆ. ಆದರೆ ಆಗಿನ ಕೆ ಕೆ ನಾಯರ್
ಯಾವುದೇ ತರಹದ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಮನೋಭಾವನದಿಂದ ಜಿಲ್ಲಾಧಿಕಾರಿಯಾಗಿ ರಾಮ ಮಂದಿರಕ್ಕೆ ಹೋರಾಡಿದರು. ಅವರ ನೆನಪು ಮಾಡ್ಕೊಳ್ಳದೇ ಇರೋದು ಈ ಜನರೇಷನ್ನಿನ ಒಂದು ದುರ್ದೈವ ಅಂತಲೇ ಹೇಳ್ಬೋದು. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.